everyone. Today we are going to study about the saprotrophs. You might have seen packets of mushrooms sold in the vegetable market. You may have also seen fluffy umbrella-like patches growing in moist soil or on rotting wood during the rainy season. Let us find out what type of nutrients they need to survive and from where they get them. ಇಲ್ಲಿ ಈ ಇದರಲ್ಲಿ ಏನು ಮಶ್ರೂಮ್ ಮೀನ್ಸ್ ನಾಯಿ ನಾಯಿ ಕೊಡೆ ಅಂತಾರ ಅದಕ್ಕ ನಾಯಿ ಅಂದ್ರ ಛತ್ರಿಗತೆ ಇರ್ತದಲ್ಲ ಆ ಟೈಪ್ ಇರ್ತದ ಅದು. ಇದು ಎಲ್ಲಿ ಬೆಳೀತದ ಅಂದ್ರ ಈ ಗಿಡದ ಬೊಡ್ಡೆ ಏನ್ ಕೊಳ್ತಿರ್ತಾವಲ್ಲ ಈಗ ಫಾರ್ ಎಕ್ಸಾಂಪಲ್ ತೆಂಗಿನ ಮರ ಅಥವಾ ಯಾವ್ದ್ರ ಗಿಡ ಕಟ್ ಮಾಡಿ ಹೋಗಿರ್ತಿರಿ ನೀವು, ಅದ್ರ ಮೇಲೆ ಏನಾಗ್ತದೆ ಈ ರೇನಿ ಸೀಸನ್ ಅಲ್ಲಿ ಮಳೆ ಬರ್ತದಲ್ಲ, ಮಳೆ ಬಂದ್ಮೇಲೆ ಅದು ಹಸಿ ಆಗಿರ್ತದ. ಆ ಹಸಿ ಆದ್ಮೇಲೆ ಅದ ಮಾಯಿಸ್ಟ್ ಅಂದ್ರೆ ಹಸಿ ಆಗಿರೋದು, ತೇವಾಂಶ ಇರ್ತದ. ಆ ತೇವಾಂಶದ ಮೇಲೆ ಏನ್ ಬೆಳೀತದ ಈ ನಾಯಿ ಕೊಡೆ ಬೆಳೀತದ. ದಟ್ ವಿ ಕಾಲ್ ಇಟ್ ಆಸ್ ಮಶ್ರೂಮ್. ಅದನ್ನ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡ್ತಾರೆ ಈಗೆಲ್ಲ. ಅದನ್ನ ನೀವು NID ಫುಡ್ ಒಳಗ್ ತಿಂತೀರಿ. ಮಶ್ರೂಮ್ ಅಂದ್ರ ಈ ನಾಯಿ ಕೊಡೆ, ದಟ್ ವಿ ಕಾಲ್ ಇಟ್ ಆಸ್ ಮಶ್ರೂಮ್. ಅದು ಫ್ಲಫಿ ಇರುತ್ತೆ, ಅಂದ್ರೆ ಮೆತ್ತಗ ಸ್ಪಂಜ್ ಗತೆ ಇರುತ್ತೆ. ಅದಕ್ಕೆ ಆಹಾರ ಎಲ್ಲಿಂದ ಸಿಗ್ತದ ಅಂದ್ರೆ ದೇ ಗೆಟ್ ದ ನ್ಯೂಟ್ರಿಯೆಂಟ್ಸ್ ಫ್ರಮ್ ದ ಡಿಕೇಡ್ ಮಟೀರಿಯಲ್. ಯಾವ್ದು ಗಿಡ ಏನಾಗಿರ್ತದ, ಕೊಳತೋಗಿರ್ತದ ಗಿಡ, ಕೆಳಗ್ ಬಿದ್ಮೇಲೆ ಅದು ಹಸಿಯಾಗಿ ಎಲ್ಲ ಹೇಳ್ತೇವಲ್ಲ ನಾವು, ಯಾವ್ದಾದ್ರು ಒಂದು ಇದನ್ನ ಗಿಡ ಕಟ್ ಮಾಡಿ ಹೋದಾಗ ಅಲ್ಲೇ ಗಿಡ ಇದು ಆಗಿ ಅದೆಲ್ಲ ಕೊಳತ್ ಹೋಗಿರ್ತದೆ. ಅಂತದ್ರ ಮೇಲೆ ಅದು ಒಂದು ನಾಯಿ ಕೊಡೆ ಬೆಳೀತದೆ. ಅದಕ್ಕೆ ಏನಂತ ಕರಿತೀವಿ ನಾವು, ಮಶ್ರೂಮ್ ಅಂತ ಕರಿತೀವಿ. ನಾವು activity 1.2, take a piece of bread and moisten it with water. Leave it in a moist, warm place for 2-3 days or until fluffy patches appear on them. Figure 1.8. What is the color of these patches? Observe the patches under a microscope or magnifying glass. Write down your observation in the notebook. You will see cotton-like threads spread on the piece of bread. ಇಲ್ಲಿ ನೀವು ಒಂದು ಪೀಸ್ ಆಫ್ ಬ್ರೆಡ್ ಅನ್ನ ತಗೊಂಡು ಅದನ್ನ ಸ್ವಲ್ಪ ಮಾಯಿಸ್ಟ್ ಅಂದ್ರೆ ಹಸಿ ಮಾಡೋದು, ತಂಪು ಇದನ್ನ ನೀರಿನೊಳಗ ಅದ್ದಿ ತೆಗೆಯೋದು. ಮಾಯಿಸ್ಟ್ ಮಾಡಿದಾಗ ಅದು ವಿತ್ ವಾಟರ್ ಅಂದ್ರೆ ನೀರಿನಲ್ಲಿ ಅದ್ದಿ ತೆಗೆದಾಗ ಅದು ಏನಾಗುತ್ತ, ತೇವಾಂಶ ಬರ್ತದ ಅದ್ರಾಗ. ಅಂದ್ರೆ ಲೀವ್ ಇಟ್ ಇನ್ ಅ ಮಾಯಿಸ್ಟ್ ವಾರ್ಮ್ ಪ್ಲೇಸ್, ಅಂದ್ರೆ ಎಲ್ಲಿ ಹಸಿಯಾಗಿರ್ತದ ಅಂತಲ್ಲಿ ನಾವು ಅದನ್ನ ಆಮೇಲೆ ಸ್ವಲ್ಪ ಬೆಚ್ಚಗೂ ಇರ್ಬೇಕು ಅಂತ ಪ್ಲೇಸ್ ಒಳಗೆ 2-3 ದಿನ ಇಟ್ವಿ ಅಂದ್ರ ಅದ್ರ ಮೇಲೆ ಏನ್ ಕಾಣುತ್ತ ನಮ್ಗ, ಫ್ಲಫಿ ಪ್ಯಾಚಸ್ ಅಪಿಯರ್ ಆನ್ ದೆಮ್. ಅಂದ್ರೆ ಕಾಟನ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್, ಅದಕ್ಕೆ ಏನಂತೀವಿ ನಾವು, ಫಂಗಸ್ ಅಂತೀವಿ. ಅದು ಹೆಂಗ್ ಕಾಣಿಸುತ್ತೆ ಅಂದ್ರೆ ನೀವು ಮೈಕ್ರೋಸ್ಕೋಪ್ ಕೆಳಗಡೆ ಇಟ್ಟು ನೋಡಿದಾಗ ಅಥವಾ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಅದನ್ನ ಇಟ್ಟು ನೋಡಿದಾಗ, ದೇರ್ ಆರ್ 2 ಟೈಪ್ಸ್ ಆಫ್ ಮೈಕ್ರೋಸ್ಕೋಪ್. ಒನ್ ಇಸ್ ಕಂಪೌಂಡ್ ಮೈಕ್ರೋಸ್ಕೋಪ್ ಅಂಡ್ ಸಿಂಪಲ್ ಮೈಕ್ರೋಸ್ಕೋಪ್. ಈ ಮೈಕ್ರೋಸ್ಕೋಪ್ ಕೆಳಗಡೆ ಇಟ್ಟು ಅಥವಾ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಮೇಲೆ ಇಟ್ಟು ನೋಡಿದಾಗ ನಮಗೆ ಇವು ಪ್ಯಾಚಸ್ ಕಾಣ್ತಾವ. ಏನು ಇದು ಈ ಫಂಗಸ್ ಏನ್ ಫಾರ್ಮ್ ಆಗಿರ್ತದಲ್ಲ ಆ ಬ್ರೆಡ್ ಮೇಲೆ, ಆ ಫಂಗಸ್ ನಮ್ಗೆ ಕಾಣಿಸುತ್ತೆ. ಅದು ಹೆಂಗಂದ್ರ ಕಾಟನ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್, ಅಂದ್ರೆ ತೆಳ್ಳಗ ಈ ಹತ್ತಿ ಇರ್ತದಲ್ಲ ಹಂಗ ಸ್ಪಂಜ್ ಗತೆ ಬೆಳೆದಿರ್ತದ ಅದು ಅದ್ರ ಮೇಲೆ, ಬ್ರೆಡ್ ಮೇಲೆ. ದೀಸ್ ಆರ್ಗ್ಯಾನಿಸಮ್ಸ್ ಆರ್ ಕಾಲ್ಡ್ ಫಂಗೈ. ಈ ಆರ್ಗ್ಯಾನಿಸಮ್ಗೆ ಏನಂತ ಕರಿತೀವಿ ನಾವು, ಫಂಗೈ ಅಂತ ಕರಿತೀವಿ. ಆಮೇಲೆ ನಿಮ್ ಮನಿಯೊಳಗ ರೊಟ್ಟಿ ಮಾಡ್ತಿಲ್ಲ, ನೀವು ರೊಟ್ಟಿ ಮಾಡಿ ಅದನ್ನ ಏನ್ ಮಾಡ್ತೀವಿ ನಾವು, 1-2 ದಿನ ಹಂಗೆ ಒಂದ್ ಡಬ್ಬಿ ಒಳಗೋ ಏನೋ ಪ್ಯಾಕ್ ಮಾಡಿ ಹಂಗೆ ಇಟ್ಟಾಗ ಅದನ್ನ ಓಪನ್ ಮಾಡ್ಬಾರ್ದು. ಹಂಗೆ 2-3 ದಿನ ಇಟ್ರಿ ಅಂದ್ರ ಅದ್ರ ಮೇಲೆ ಕೂಡ ನೀವು ನೋಡ್ಬೋದು, ಏನು ಹಂಗೆ ಮುಚ್ಚಿ ಇಟ್ಬಿಟ್ರಿ ಅಂದ್ರ ಅದ್ರ ಮೇಲೆ ನಮ್ಗೆ ಇದು ಏನು ಫಂಗಸ್ ಕಾಣಿಸ್ತ. ಅದು ಹಿಂಗ ಬೆಳ್ಳಗ ಏನ್ ಹತ್ತಿಗತೆ ಆಗಿರ್ತದ ಅದ್ರ ಮೇಲೆಲ್ಲ. ಅದಕ್ಕೆ ಏನಂತ ನೀವು ಬೂಸ್ ಬರೋದು ಹಿಂಗಂತಿಲ್ಲ ಅದು. ದೇ ಹ್ಯಾವ್ ಅ ಡಿಫ್ರೆಂಟ್ ಮೋಡ್ ಆಫ್ ನ್ಯೂಟ್ರಿಷನ್. ಬೇರೆ ಬೇರೆ ಟೈಪ್ ಆಫ್ ನ್ಯೂಟ್ರಿಷನ್ ಅದಾವ. ದೇ ಅಬ್ಸಾರ್ಬ್ ದ ನ್ಯೂಟ್ರಿಯೆಂಟ್ಸ್ ಫ್ರಮ್ ದ ಬ್ರೆಡ್. This mode of nutrients in which organisms take the nutrients from dead and decaying matter is called saprotrophic nutrition. ಹಾಗಾದ್ರೆ saprotrophic nutrition ಅಂದ್ರೇನು? The mode of nutrition in which organisms take the nutrients. ಆರ್ಗ್ಯಾನಿಸಮ್ಸ್ ಏನ್ ಮಾಡುತ್ತಾ, ನ್ಯೂಟ್ರಿಯೆಂಟ್ಸ್ ಅನ್ನ ಎಲ್ಲಿಂದ ತಗೊಳ್ತದ ಅಂದ್ರ ಡೆಡ್ ಅಂಡ್ ಡಿಕೇಯಿಂಗ್ ಮ್ಯಾಟರ್ ಇಂದ ತಗೊಳ್ತದ. ಅದಕ್ಕ ಏನಂತ ಕರಿತೀವಿ ನಾವು, ಸಾಪ್ರೋಟ್ರೋಪಿಕ್ ನ್ಯೂಟ್ರಿಷನ್ ಅಂತ ಕರಿತೀವಿ. Now, such organisms with saprotrophic mode of nutrition are called saprotrophs. ಯಾವ ಆರ್ಗ್ಯಾನಿಸಮ್ ಈ ಸಾಪ್ರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಮಾಡ್ತಾ ಅದಕ್ಕೆ ಏನಂತ ಕರಿತೀವಿ, ಸಾಪ್ರೋಟ್ರೋಪ್ಸ್ ಅಂತ ಕರಿತೀವಿ. Fungi also grow on pickles, leather, clothes and other articles that are left in hot and humid weather for a long time. During the rainy season, they spoil many things. Ask your parents about the
ಮೆನಾನ್ಸ್ ಆಫ್ ಫಂಗಸ್ ಇನ್ ಯುವರ್ ಹೌಸ್. ಈ ಫಂಗಸ್ ಎಲ್ಲೆಲ್ಲಿ ನೋಡ್ಬೋದು ಅಂದ್ರೆ ನಿಮ್ಮ ಮನೆಯೊಳಗೆ ಪಿಕಲ್ಸ್ ಎಲ್ಲ ಇಟ್ಟಿರ್ತಿಲ್ಲ, ಅಂದ್ರೆ ಉಪ್ಪಿನಕಾಯಿ ಅಥವಾ ಲೆದರ್ ಶೂಸು, ಲೆದರ್ ಬ್ಯಾಗು, ಆಮೇಲೆ ಹಳೆ ಕ್ಲೋತ್ಸು, ಅವನ್ನೆಲ್ಲ ಎಸ್ಪೆಷಲಿ ಮಳೆಗಾಲದಲ್ಲಿ ಒಂದ್ ಎದರಲ್ಲಿ ಹಾಕಿ ಪ್ಯಾಕ್ ಮಾಡಿ ಹಂಗೆ ಇಟ್ಬಿಟ್ರಿ, ಅದನ್ನ ಓಪನ್ ಮಾಡಿಲ್ಲ ಅಂದಾಗ ಅದಕ್ಕೆ ತೇವಾಂಶ ಅಂದ್ರೆ ಹಸಿಯಾಗಿ ಅದರ ಮೇಲೆ ಈ ಫಂಗಸ್ ಬೆಳಿಲಿಕ್ಕೆ ಚಲೋ ಆಗುತ್ತೆ. ಆಮೇಲೆ ನೀವು ಮನ್ಯಾಗ ಉಪ್ಪಿನಕಾಯಿನೂ ಅಷ್ಟೇ, ಅದ್ರ ಮೇಲೆನೂ ನೋಡಿರ್ತೀರಿ ನೀವು, ಈ ಬೂಸ್ ಬರೋದ್ ಅಂತಾರಲ್ಲ, ಮೇಲೆಲ್ಲ ಬೆಳ್ಳಗಾಗಿರ್ತದೆ, ಅದು ಹಂಗಾಗಿರ್ತದೆ. ಲೆಫ್ಟ್ ಇನ್ ಹಾಟ್ ಅಂಡ್ ಹ್ಯೂಮಿಡ್ ವೆದರ್ ಫಾರ್ ಲಾಂಗ್ ಟೈಮ್, ಅಂದ್ರೆ ಬಹಳಷ್ಟು ದಿನ ಅದನ್ನ ತೆಗಿದೆ ಹಂಗೆ ಇಟ್ಬಿಟ್ವಿ ಅಂದ್ರೆ ಅದ್ರ ಮೇಲೆ ಈ ಫಂಗಸ್ ಬೆಳೀತದೆ. ಈ ಮಳೆಗಾಲದಲ್ಲಿ ಹೆಚ್ಚು ಇದು. ಡ್ಯೂರಿಂಗ್ ದ ರೇನಿ ಸೀಸನ್ ದಿ ಸ್ಪಾಯಿಲ್ ಮೆನಿ ಥಿಂಗ್ಸ್. ಅವಾಗ ಅದು ಮಳೆಗಾಲದಲ್ಲಿ ಇದೇನಾಗುತ್ತ, ಹಂಗೆ ಇಟ್ಬಿಟ್ವಿ ಅಂದ್ರ ಅಲ್ಲಿ ಅದು ಸ್ವಲ್ಪ ಎಲ್ಲೋ ನೀರ್ ಹತ್ತಿ ಹಸಿ ಆತಂದ್ರ ಅದ್ರ ಮೇಲೆ ಏನಾಗತ್ತ, ಈ ಫಂಗಸ್ ಇಟ್ ಸ್ಟಾರ್ಟ್ಸ್ ಟು ಗ್ರೋ ಆನ್ ದಟ್ ಥಿಂಗ್ಸ್. ದ ಫಂಗಲ್ ಸ್ಪೋರ್ಸ್ ಆರ್ ಜನರಲಿ ಪ್ರೆಸೆಂಟ್ ಇನ್ ದ ಏರ್. ಈ ಫಂಗಲ್ ಸ್ಪೋರ್ಸ್ ಎಲ್ಲಿರ್ತಾವು? ಏರ್ ಒಳಗಿರ್ತಾವ. ವೆನ್ ದ ಲ್ಯಾಂಡ್ ಆನ್ wet and warm things, they germinate and grow. Now, can you figure out how we can protect our things from getting spoiled? ಅಂದ್ರೆ ಇದು ಹೇಗ್ ಬೆಳೀತದ ಅಂದ್ರ, ಈ ಫಂಗಲ್ ಸ್ಪೋರ್ಸ್ ಎಲ್ಲಿರ್ತಾವ? ದೇ ಆರ್ ಪ್ರೆಸೆಂಟ್ ಇನ್ ಏರ್. ಇವು ಫಂಗಲ್ ಸ್ಪೋರ್ಸ್ ಎಲ್ಲಿರ್ತಾವ? ಏರ್ ಒಳಗೆ ಪ್ರೆಸೆಂಟ್ ಇರ್ತಾವ. ಅವು ಯಾವಾಗ ವೆನ್ ದ ಲ್ಯಾಂಡ್ ಆನ್ ವೆಟ್ ಅಂಡ್ ವಾರ್ಮ್ ಥಿಂಗ್ಸ್, ಯಾವ ಒಂದು ಹಸಿ ಇರತಕ್ಕಂಥದ್ದು ಅಥವಾ ಬೆಚ್ಚಗೆ ಇರತಕ್ಕಂಥ ವಸ್ತು ಮೇಲೆ ಕುಂತಾಗ ಏನಾಗುತ್ತದು, ಅದ್ರ ಮೇಲೆ ಬೆಳಿಲಿಕ್ಕೆ ಚಲೋ ಆಗುತ್ತೆ. ಜರ್ಮಿನೇಟ್ ಅಂದ್ರೆ ಮೊಳಕೆ ನಾಟೋದು. ಜರ್ಮಿನೇಷನ್ ಇಸ್ ನಥಿಂಗ್ ಬಟ್ ಸ್ಟಾರ್ಟ್ಸ್ ಟು ಗ್ರೋ. ಅದಾಗ ಬೆಳ್ಳಗ ಮೊಳಕೆ ನಾಟುತ್ತದೆ. ನಿಮ್ಮ ಮನ್ಯಾಗ ಮಡಕಿ ಕಾಳು ನೋಡ್ರಿ ಅಲ್ಲೋ, ಅದನ್ನ ನೀರ್ ಹಾಕಿ ಉಗುರು ಬೆಚ್ಚನ ನೀರ್ ಹಾಕಿ ಇಟ್ಟಾಗ ಅದೇನಾಗುತ್ತ, ಅದು ಉಬ್ಬುತ್ತದ. ಆಮೇಲೆ ಅದ್ರಾಗ ಏನಾಗುತ್ತ, ನೀವು ಅದ್ರಾಗ ನೀರೆಲ್ಲ ಬಸ್ತು ಸ್ವಲ್ಪ ಹಸಿ ಇತ್ತಂದ್ರೆ, ತೇವಾಂಶ ಇತ್ತು, ಒಂದು ಪ್ಲೇಟ್ ಮುಚ್ಚಿಟ್ರಿ ಅಥವಾ ಒಂದು ಕಾಟನ್ ಬಟ್ಟೆ ಒಳಗೆ ಸುತ್ತಿಟ್ರಿ ಅಂದಾಗ ಇಟ್ ಸ್ಟಾರ್ಟ್ಸ್ ಟು ಜರ್ಮಿನೇಟ್, ಅಂದ್ರೆ ಅದರಲ್ಲಿ ಮೊಳಕೆ ನಾಟ್ಲಿಕ್ಕೆ ಚಲೋ ಆಗುತ್ತೆ. ಅದಕ್ಕೆ ಜರ್ಮಿನೇಷನ್ ಅಂತ, ಅಂದ್ರೆ ಅದು ಮೊಳಕೆ ನಾಡ್ತದೆ. ಆಗ ಇದು ಕೂಡ ಹಾಗೆ ಜರ್ಮಿನೇಷನ್ ಆಗುತ್ತೆ ಫಂಗಸ್ ಅಂಡ್ ಗ್ರೋ, ಅಲ್ಲೇ ಬೆಳಿಲಿಕ್ಕೆ ಚಲೋ ಆಗುತ್ತೆ. ನಾವು ಕ್ಯಾನ್ ಯು ಫಿಗರ್ ಔಟ್ ಹೌ ವಿ ಕ್ಯಾನ್ ಪ್ರೊಟೆಕ್ಟ್ ಅವರ್ ಥಿಂಗ್ಸ್ ಫ್ರಮ್ ಗೆಟಿಂಗ್ ಸ್ಪಾಯ್ಲ್ಡ್? ಹೇಗೆ ನಾವು ಅವನ್ನ ಪ್ರೊಟೆಕ್ಟ್ ಮಾಡ್ಬೋದು ಥಿಂಗ್ಸ್ ಅನ್ನ ಅಂತ. ಸಮ್ ಆರ್ಗ್ಯಾನಿಸಮ್ಸ್ ಲಿವ್ ಟುಗೆದರ್ ಅಂಡ್ ಶೇರ್ ಬೋತ್ ಶೆಲ್ಟರ್ ಅಂಡ್ ನ್ಯೂಟ್ರಿಯೆಂಟ್ಸ್. ಕೆಲವೊಂದು ಆರ್ಗ್ಯಾನಿಸಮ್ಸ್ ಏನು ಜೊತೆಗೆ ಇರ್ತಾವ, ಇದ್ದು ಏನ್ ಮಾಡ್ತಾವ, ದೇ ಆರ್ ಗೋಯಿಂಗ್ ಟು ಶೇರ್ ಶೆಲ್ಟರ್ ಅಂಡ್ ನ್ಯೂಟ್ರಿಯೆಂಟ್ಸ್. ಅವು ತಾವು ಇರ್ಲಿಕ್ಕೆ ಮತ್ತ ತಮಗ್ ಬೇಕಾದಂತ ಆಹಾರವನ್ನ ಅವು ಎರಡೂ ಶೇರ್ ಮಾಡ್ಕೊಳ್ತಾವ. ಅದಕ್ಕೆ ಏನಂತ ಕರಿತಾವ? ಆ ರಿಲೇಶನ್ಶಿಪ್ಗೆ ಸಿಂಬಯೋಸಿಸ್ ಅಂತ ಕರೀತಾರೆ. ದಿಸ್ ರಿಲೇಶನ್ಶಿಪ್ ಈಸ್ ಕಾಲ್ಡ್ ಸಿಂಬಯೋಸಿಸ್. ದೆನ್ ವಾಟ್ ಯು ಮೀನ್ ಬೈ ಸಿಂಬಯೋಸಿಸ್? Some organisms live together and share both shelter and nutrients. That relationship is called symbiosis. ಅರ್ಥ ಆಯ್ತಾ? For example, certain fungi live inside the roots of plants. ಈವನ್ ಗಿಡದ ಈ ಬೇರ್ ಇರ್ತಾವಲ್ಲ, ಆ ಬೇರಲ್ಲಿ ಕೂಡ ಈ ಫಂಗಸ್ ಇರ್ತವೆ ಕೆಲವೊಮ್ಮೆ. ದ ಪ್ಲಾಂಟ್ಸ್ ಪ್ರೊವೈಡ್ ನ್ಯೂಟ್ರಿಯೆಂಟ್ಸ್ ಟು ದ ಫಂಗಸ್. ಹಾಗಾದ್ರೆ ಆ ಗಿಡ ಏನ್ ಮಾಡ್ತದ, ಇದಕ್ಕೆ ಫಂಗಸ್ಗೆ ನ್ಯೂಟ್ರಿಯೆಂಟ್ಸ್ ಕೊಡ್ತದ. ಪ್ರೊವೈಡ್ ನ್ಯೂಟ್ರಿಯೆಂಟ್ಸ್ ಟು ದ ಫಂಗಸ್ ಅಂಡ್ ಇನ್ ಟರ್ನ್ ದ ಫಂಗಸ್ ಪ್ರೊವೈಡ್ ವಾಟರ್ ಅಂಡ್ ಸರ್ಟನ್ ನ್ಯೂಟ್ರಿಯೆಂಟ್ಸ್. ಹಾಗಾದ್ರೆ ಆ ಫಂಗಸ್ ಏನ್ ಮಾಡ್ತದ, ಆಮೇಲೆ ವಾಪಸ್ ಅದಕ್ಕೆ ನೀರು ಮತ್ತ ನ್ಯೂಟ್ರಿಯೆಂಟ್ಸ್ ಅನ್ನ ಕೊಡ್ತದಂತ ಗಿಡಗಳಿಗೆ. ಇನ್ ಆರ್ಗ್ಯಾನಿಸಮ್ಸ್ ಕಾಲ್ಡ್ ಲಿಚನ್ಸ್. ಅಂದ್ರೆ ಲಿಚನ್ಸ್ ಅನ್ನೋದು ಇದೊಂದು ಆರ್ಗ್ಯಾನಿಸಮ್. ಕ್ಲೋರೋಫಿಲ್ ಕಂಟೈನಿಂಗ್ ಪಾರ್ಟ್ನರ್ ವಿಚ್ is an alga and a fungus live together. The fungus provides shelter and water and minerals to the alga, and in return the alga prepares and provides food to the fungus. ಈ ಆರ್ಗ್ಯಾನಿಸಮ್ ಯಾವುದು? ಲಿಚನ್ಸ್. ಈ ಲಿಚನ್ಸ್ ಒಳಗೇನು ಕ್ಲೋರೋಫಿಲ್ ಕಂಟೈನಿಂಗ್ ಪಾರ್ಟ್ನರ್, ಅಂದ್ರೆ ಈ ಲಿಚನ್ಸ್ ಒಳಗ ಕ್ಲೋರೋಫಿಲ್ ಏನಿರ್ತದಲ್ಲ, ಕ್ಲೋರೋಫಿಲ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ಗ್ರೀನ್ ಪಿಗ್ಮೆಂಟ್. ಆಲ್ರೆಡಿ ವಿ ಹ್ಯಾವ್ ಸ್ಟಡಿಡ್ ಇನ್ ಕೇಸ್ ಆಫ್ ಲೀವ್ಸ್. ಆ ಗ್ರೀನ್ ಪಿಗ್ಮೆಂಟ್ ಏನು ಪ್ರೆಸೆಂಟ್ ಇರುತ್ತೆ ಅದು ವಿಚ್ ಈಸ್ ಅನ್ ಅಲ್ಗಾ, ಅದು ಒಂದು ಅಲ್ಗಾ ಇದ್ದಂಗ. ಅಂಡ್ ಫಂಗಸ್ ಲಿವ್ ಟುಗೆದರ್. ಅಲ್ಗಾ ಮತ್ತು ಫಂಗಸ್ ಎರಡೂ ಕೂಡಿ ಒಂದೇ ಇದರಲ್ಲಿ ಇರೋದು. ದ ಫಂಗಸ್ ಪ್ರೊವೈಡ್ ಶೆಲ್ಟರ್. ಫಂಗಸ್ ಏನ್ ಮಾಡುತ್ತ, ಇದಕ್ಕ ಶೆಲ್ಟರ್ ಕೊಡುತ್ತಂತ. ಅಂಡ್ ವಾಟರ್ ಅಂಡ್ ಮಿನರಲ್ಸ್ ಟು ದ ಅಲ್ಗಾ. ಮತ್ತೆ ಶೆಲ್ಟರು, ವಾಟರು, ಮಿನರಲ್ಸ್ ಅನ್ನ ಈ ಅಲ್ಗಾ ಕೊಡ್ತದೆ. ಯಾವುದು? ಫಂಗಸ್. ಅಂಡ್ ಇನ್ ಟರ್ನ್ ದ ಅಲ್ಗಾ ಪ್ರಿಪೇರ್ಸ್ ಅಂಡ್ ಪ್ರೊವೈಡ್ಸ್ ಫುಡ್ ಟು ದ ಫಂಗಸ್. ಅದರಿಂದ ಇದು ಅಲ್ಗಾ ಏನ್ ಮಾಡುತ್ತ, ಆಹಾರ ತಯಾರಿಸಿ ವಾಪಸ್ ಫಂಗಸ್ಗೆ ಕೊಡುತ್ತ. Now, how nutrients are replenished in the soil?
Have you seen farmers spreading manure or fertilizers in the fields, or gardeners using them in the lawns or in the pots? ಅಂದ್ರೆ ಈ ನೈಟ್ರೋಜನ್ ಅನ್ನ ಹೇಗೆ ರೈತ ಗಿಡಗಳಿಗೆ ಹಾಕ್ತಾನಂದ್ರೆ, ನೈಟ್ರೋಜನ್ ಫರ್ಟಿಲೈಸರ್ ಒಳಗ ನೈಟ್ರೋಜನ್ ಕಂಟೆಂಟ್ ಇರುತ್ತೆ. ಅದನ್ನ ಏನ್ ಮಾಡ್ತಾನ ಅವ್ನು ಗಿಡಗಳಿಗೆ ಹಾಕೋದ್ರಿಂದ ಆ ನೈಟ್ರೋಜನ್ ಕಂಟೆಂಟ್ ಅದಕ್ಕೆ ಸಿಗುತ್ತೆ. You learnt that plants absorb minerals and nutrients from the soil. Plant ಏನ್ ಮಾಡ್ತಾವು, they are going to absorb the nutrients from the soil. So their amounts in the soil keep on declining. ಅದರ ಅಮೌಂಟ್ ಏನಾಗುತ್ತೆ, ಸಾಯಿಲ್ ಒಳಗ ಕಡಿಮೆ ಆಗ್ತಾ ಹೋಗ್ತದೆ. Fertilizers and manures contain nutrients such as nitrogen, potassium, phosphorus, etc. ಫರ್ಟಿಲೈಸರು ಮತ್ತು ಈ ಮ್ಯಾನ್ಯೂರು ಏನ್ ಮಾಡುತ್ತ, ನ್ಯೂಟ್ರಿಯೆಂಟ್ಸ್ ಅನ್ನ ಕಂಟೈನ್ ಮಾಡುತ್ತ. ಅದು ಯಾವುದು, ಸಚ್ ಆಸ್ ನೈಟ್ರೋಜನ್ನು ಮತ್ತು ಪೊಟ್ಯಾಷಿಯಮ್ಮು, ಫಾಸ್ಫರಸ್, ಇವೆಲ್ಲ ಆ ಫರ್ಟಿಲೈಸರ್ ಇರ್ತದೆ. These nutrients need to be added from time to time to enrich the soil. ಈ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಇವು ಯಾವ್ಯಾವ್ದು ನ್ಯೂಟ್ರಿಯೆಂಟ್ಸ್ ಅಂದ್ರೆ ಇದೆ, ಯಾವ್ದು ನೈಟ್ರೋಜನ್ನು, ಪೊಟ್ಯಾಷಿಯಮು, ಫಾಸ್ಫರಸ್, ಇವೆಲ್ಲ ಸಾಯಿಲ್ಗೆ ಆಡ್ ಆಗೋದ್ರಿಂದ ಅದ್ರ ಮೇಲೆ ಮೇಲೆ ನಾವು ಫರ್ಟಿಲೈಸರ್ ಹಾಕೋದ್ರಿಂದ ಅದಕ್ಕೆ ಎಲ್ಲ ಆಡ್ ಆಗ್ತಾ ಇರ್ತದೆ. ಅದು ಸಾಯಿಲ್ ಅನ್ನ ಎನ್ರಿಚ್ ಮಾಡ್ತದೆ, ಅಂದ್ರೆ ಸಾಯಿಲ್ ಅನ್ನ ಫಲವತ್ತಾಗಿ ಬೆಳೆಯಲಿಕ್ಕೆ ಸಹಾಯ ಮಾಡ್ತದೆ. We can grow plants and keep them healthy if we can fulfill the nutrients requirements of plants. ಅಂದ್ರೆ ಆ ಸಾಯಿಲ್ ಅಲ್ಲಿ ಇದೆಲ್ಲ ಪೊಟ್ಯಾಷಿಯಮ್ಮು, ಫಾಸ್ಫರಸ್ಸು ಮತ್ತು ನೈಟ್ರೋಜನ್ ಕಂಟೆಂಟ್ ಇರೋದ್ರಿಂದ ಆ ಗಿಡಗಳು ಏನಾಗ್ತಾವ, ಸಾಯಿಲ್ ಅನ್ನ ಫರ್ಟಿಲಿಟಿ ಹೆಚ್ಚಿಸಿ ಚೆನ್ನಾಗಿ ಬೆಳಿಲಿಕ್ಕೆ ಸಹಾಯ ಮಾಡ್ತಾವ. ಯೂಶುವಲಿ ಕ್ರಾಪ್ ಪ್ಲಾಂಟ್ಸ್ ಅಬ್ಸಾರ್ಬ್ ಅ ಲಾಟ್ ಆಫ್ ನೈಟ್ರೋಜನ್ ಅಂಡ್ ದ ಸಾಯಿಲ್ ಬಿಕಮ್ಸ್ ಡೆಫಿಸಿಯಂಟ್ ಇನ್ ನೈಟ್ರೋಜನ್. ಏನಾಗತ್ತ, ಕ್ರಾಪ್ ಪ್ಲಾಂಟ್ಸ್ ಅಬ್ಸಾರ್ಬ್ ಅ ಲಾಟ್ ಆಫ್ ನೈಟ್ರೋಜನ್ ಅಂದ್ರೆ ಬಹಳಷ್ಟು ನೈಟ್ರೋಜನ್ ಅನ್ನ ಅಬ್ಸಾರ್ಬ್ ಮಾಡಿಕೊಂಡು ಸಾಯಿಲಿಗೆ ಕೊಡ್ತದಂತ. ಡೆಫಿಸಿಯಂಟ್ ಇನ್ ನೈಟ್ರೋಜನ್ ಅಂದ್ರೆ ಯಾವುದು, ಅದು ಡೆಫಿಷಿಯನ್ಸಿ ಅಂದ್ರೆ ಅದ್ರ ನೈಟ್ರೋಜನ್ ಕೊರತೆಯನ್ನು ನಿವಾರಿಸ್ತದಂತ. You learned that though nitrogen gas is available plenty in the air, plants cannot use it in the manner they can use carbon dioxide. ಅಂದ್ರೆ ಈ ಗಾಳಿಯೊಳಗ ನೈಟ್ರೋಜನ್ ಪ್ರೆಸೆಂಟ್ ಇರುತ್ತೆ, ಇವನ್ ಕಾರ್ಬನ್ ಡೈಆಕ್ಸೈಡ್ ಆಲ್ಸೋ ಪ್ರೆಸೆಂಟ್, ಬಟ್ ಇದನ್ನು ಕೂಡ ನಾವು ಅದನ್ನ ಯೂಸ್ ಮಾಡ್ಕೊಳಿಕ್, ಪ್ಲಾಂಟಿಗೆ ಯೂಸ್ ಮಾಡ್ಕೊಳಿಕ್ ಬರಂಗಿಲ್ಲ ಅದನ್ನ, ಈ ಗಾಳಿಯೊಳಗಿರೋದನ್ನ. The bacterium called rhizobium can take atmospheric nitrogen and convert it into the ಯೂಸಬಲ್ ಫಾರ್ಮ್. ಈ ರೈಸೋಬಿಯಂ ಅನ್ನೋದೇನು, ಇದು ಒಂದು ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಂ ಹೆಸರೇನು, ರೈಸೋಬಿಯಂ ಅಂತ. ಅದೇನ್ ಮಾಡುತ್ತಾ, ಈ ಅಟ್ಮಾಸ್ಫಿಯರ್ ಒಳಗೆ ಏನ್ ನೈಟ್ರೋಜನ್ ಇರುತ್ತ ಅದನ್ನ ಅದು ಕನ್ವರ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿಕ್ ಹೆಲ್ಪ್ ಮಾಡುತ್ತ. ಬಟ್ ರೈಸೋಬಿಯಂ ಕೆನಾಟ್ ಮೇಕ್ ಇಟ್ಸ್ ಓನ್ ಫುಡ್. ಆದ್ರೆ ರೈಸೋಬಿಯಂ ತನ್ನ ಆಹಾರವನ್ನ ತಾನು ತಯಾರಿಸ್ಕೊಳಂಗಿಲ್ಲ. ಸೊ ಇಟ್ ಆಫನ್ ಲಿವ್ಸ್ ಇನ್ ದ ರೂಟ್ಸ್ ಆಫ್ ಗ್ರಾಮ್, ಪೀಸ್, ಮೂಂಗ್, ಬೀನ್ಸ್ ಅಂಡ್ ಅದರ್ ಲೆಗ್ಯೂಮ್ಸ್ and provides them with nitrogen. ಅದಕ್ಕೆ ಎಲ್ಲೆಲ್ಲಿ ಇರ್ತದೆ ಈ ಇದು ರೈಸೋಬಿಯಮ್, ರೂಟ್ಸ್ ಆಫ್ ಗ್ರಾಮ್ ಅಂದ್ರೆ ಈ ಕಾಳು ದಿನಸ ಇರ್ತಾವಲ್ಲ ಅದ್ರ ರೂಟ್ಸ್ ಒಳಗ, ಪೀಸ್ ಏನಂತೀರಿ ವಟಾಣಿ ಕಾಳು, ಮತ್ತೆ ಪ್ರೊವೈಡ್ಸ್ ದಮ್, ಪೀಸ್ ಮೂಂಗ್ ದಾಲ್ ಅಂತಾರಲ್ಲ ಅದು, ಬೀನ್ಸ್, ಇದರ ಲೆಗ್ಯೂಮೀಸ್ ಅಂಡ್ ಅದರ್ ಲೆಗ್ಯೂಮೀಸ್ ಅಂಡ್ ಪ್ರೊವೈಡ್ಸ್ ದಮ್ ವಿತ್ ನೈಟ್ರೋಜನ್. ಅದಕ್ಕೆಲ್ಲ ನೈಟ್ರೋಜನ್ ಅದು ಸಪ್ಲೈ ಮಾಡುತ್ತೆ. In return, the plants provide food and shelter to the bacteria. Plant ಏನ್ ಮಾಡುತ್ತಾ, ಫುಡ್ ಅಂಡ್ ಶೆಲ್ಟರ್ ಅನ್ನ ಕೊಡುತ್ತೆ ಬ್ಯಾಕ್ಟೀರಿಯಾಕ್ಕೆ. They thus have a symbiotic relationship. This association is of great significance for the farmers. They can reduce the use of nitrogenous fertilizers where leguminous plants are grown. Most of the pulses ದಾಲ್ಸ್ ಆರ್ obtained ಫ್ರಮ್ ಲೆಗ್ಯುಮಿನಸ್ ಪ್ಲಾಂಟ್ಸ್. ಅಂದ್ರೆ ಈ ಗಿಡಗಳಿಗೆ ನೈಟ್ರೋಜನ್ ಅನ್ನ ಈ ಇದನ್ನ ಏನು ನಾವು ಗೊಬ್ಬರ ಅಂತನೂ ಹಾಕ್ತೇವೆ ಕೆಲವೊಮ್ಮೆ. ಗಿಡಗಳಿಗೆ ಗೊಬ್ಬರ ಅಂತ ಹಾಕ್ತಿಲ್ಲ, ನೈಟ್ರೋಜನ್ ಕಂಟೆಂಟ್ ಇರೋ ಗೊಬ್ಬರ ಹಾಕೋದ್ರಿಂದ ಗಿಡಗಳು ಚೆನ್ನಾಗಿ ಬೆಳಿತಾವ ಅಂತ. ಇನ್ ದಿಸ್ ಚಾಪ್ಟರ್ ಯು ಲರ್ನ್ ದಟ್ ಮೋಸ್ಟ್ ಆಫ್ ದ ಪ್ಲಾಂಟ್ಸ್ ಆರ್ ಅಟೋಟ್ರೋಪ್ಸ್. ಅಂದ್ರೆ ದೇ ಆರ್ ಸೆಲ್ಫ್, ಅಂದ್ರೆ ದೇ ಆರ್ ಗೋಯಿಂಗ್ ಟು ಪ್ರಿಪೇರ್ ದೇರ್ ಓನ್ ಫುಡ್. ಅಟೋಟ್ರೋಪ್ಸ್ ಎಕ್ಸಾಂಪಲ್ ಏನು, ಪ್ಲಾಂಟ್ಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಅಟೋಟ್ರೋಪ್ಸ್. ಮೀನ್ಸ್ ಬಹಳಷ್ಟು ಗಿಡಗಳು ಏನು ಅಟೋಟ್ರೋಪ್ಸ್ ಇದ್ದಂಗ. ಒನ್ಲಿ ಅ ಫ್ಯೂ ಪ್ಲಾಂಟ್ಸ್ ಆರ್ ಪ್ಯಾರಾಸಿಟಿಕ್, ಅಂದ್ರೆ ದೇ ಆರ್ ಗೋಯಿಂಗ್ ಟು ಡಿಪೆಂಡ್ ಆನ್ ದ ಅದರ್ಸ್, ಅಥವಾ ಸ್ಯಾಪ್ರೋಟ್ರೋಪಿಕ್ ಅಂತ ಕರೀತಾರೆ. ಅಂದ್ರೆ ಕೆಲವೊಂದು ಪ್ಲಾಂಟ್ಸ್ ಮಾತ್ರ ಪ್ಯಾರಾಸಿಟಿಕ್, ಮೀನ್ಸ್ ದೇ ಆರ್ ಸ್ಯಾಪ್ರೋಟ್ರೋಪಿಕ್ ಅಂತ ಕರೀತಾರೆ. ದೇ ಆರ್ ಗೋಯಿಂಗ್ ಟು ಡಿಪೆಂಡ್ ಆನ್ ಅದರ್ಸ್ ಫಾರ್ ಫುಡ್ ಅಂತ. ದೇ ಡಿರೈವ್ ನ್ಯೂಟ್ರಿಷನ್
ಫ್ರಮ್ ಅದರ್ ಆರ್ಗ್ಯಾನಿಸಮ್ಸ್. ಅವು ಏನ್ ಮಾಡ್ತಾವು? ನ್ಯೂಟ್ರಿಷನ್ ಅನ್ನ ಬೇರೆ ಆರ್ಗ್ಯಾನಿಸಮ್ ದ ತಗೊಳ್ತಾವು. ಆಲ್ ಅನಿಮಲ್ಸ್ ಆರ್ ಕ್ಯಾಟಗರೈಸ್ಡ್ ಆಸ್ ಹೆಟ್ರೋಟ್ರೋಫ್ಸ್. ಎಲ್ಲಾ ಅನಿಮಲ್ಸ್ ಎದ್ರೊಳಗ ಕ್ಯಾಟಗರೈಸ್ ಮಾಡ್ತೀವಿ ನಾವು? ಹೆಟ್ರೋಟ್ರೋಫ್ಸ್ ಮೀನ್ಸ್ ದೇ ಆರ್ ಗೋಯಿಂಗ್ ಟು ಡಿಪೆಂಡ್ ಆನ್ ಅದರ್ಸ್ ಫಾರ್ ಫುಡ್, ಸಿನ್ಸ್ ದೇ ಡಿಪೆಂಡ್ ಆನ್ ಪ್ಲಾಂಟ್ಸ್ ಅಂಡ್ ಅದರ್ ಅನಿಮಲ್ಸ್ ಫಾರ್ ಫುಡ್. ಅಂದ್ರೆ ಅವು ಕೆಲವೊಂದು ಹರ್ಬಿವರಸ್ ಪ್ಲಾಂಟ್ ಇರ್ತಾವ, ಹರ್ಬಿವರಸ್ ಅನಿಮಲ್ ಇರ್ತಾವ. ಫಾರ್ ಎಕ್ಸಾಂಪಲ್ ಕವು, ಗೋಟು, ಜಿರಾಫೆ, ಇವೆಲ್ಲ ಏನು ಪ್ಲಾಂಟ್ ಈಟಿಂಗ್ ಅನಿಮಲ್. ಅವು ಬೇರೆ ಗಿಡಗಳನ್ನ ತಿಂದು ಬದುಕಂತಕ್ಕಂತ ಪ್ರಾಣಿಗಳು. ಅದಕ್ಕೆ ಹರ್ಬಿವರಸ್ ಅಂತೇವೆ ನಾವು. ಹರ್ಬಿವರಸ್ ಅನಿಮಲ್ ಅಂದ್ರೆ ದ ಪ್ಲಾಂಟ್ ಈಟಿಂಗ್ ಅನಿಮಲ್ಸ್ ಆರ್ ಕಾಲ್ಡ್ ಹರ್ಬಿವರಸ್. ಅವಕ್ಕೆ ಹರ್ಬಿವರ್ಸ್ ಅಂತ ಕರಿತೀವಿ ನಾವು. ಅಂಡ್ ಅದರ್ ಅನಿಮಲ್ಸ್ ಫಾರ್ ಫುಡ್. ಇನ್ನೂ ಕೆಲವು ಪ್ರಾಣಿಗಳು ಏನ್ ಮಾಡ್ತಾವ? ಬೇರೆ ಪ್ರಾಣಿಗಳನ್ನ ತಿಂದು ಬದುಕ್ತಾವ. ಅವು ಏನಂದ್ರೆ ಫಾರ್ ಎಕ್ಸಾಂಪಲ್ ಈ ಚೀತಾ, ಲಾಯನ್, ಆಮೇಲೆ ಇವೆಲ್ಲ ಏನ್ ಮಾಡ್ತಾವು? ಬೇರೆ ಪ್ರಾಣಿಗಳನ್ನ ಬೇಟೆಯಾಡಿ ಕೊಂದು ಅದನ್ನ ತಿಂದು ಬದುಕ್ತಾವ. ದೇ ಆರ್ ಫ್ಲೆಶ್ ಈಟಿಂಗ್ ಅನಿಮಲ್ಸ್ ಅಂತ ಕರಿತೀವಿ ನಾವು. ಅವಕ್ಕೆ ಕಾರ್ನಿವೋರ್ಸ್ ಅಂತ ಕರಿತೀವಿ. ಫ್ಲೆಶ್ ಈಟಿಂಗ್ ಅನಿಮಲ್ಸ್ ಆರ್ ಕಾಲ್ಡ್ carnivores. Plant eating animals are called herbivores. Can we say that the insectivorous plants are partial heterotrophs? ಹಾಗಾದ್ರೆ ಇನ್ಸೆಕ್ಟಿವರಸ್ ಪ್ಲಾಂಟ್ಸ್ ಅಂದ್ರೆ ಈ ಪಿಕ್ಚರ್ ಪ್ಲಾಂಟ್ ಅದು ಏನ್ ಮಾಡುತ್ತೆ? ಇಟ್ ಇಸ್ ಅ ಜಗ್ ಲೈಕ್ ಸ್ಟ್ರಕ್ಚರ್. ಆಲ್ರೆಡಿ ವಿ ಹ್ಯಾವ್ ಸ್ಟಡಿ. ಅದೊಂದು ಜಗ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ, ಅದ್ರ ಮೇಲೆ ಒಂದು ಲಿಡ್ ಇರುತ್ತೆ. ಇನ್ಸೆಕ್ಟ್ಸ್ ಬಂದು ಈ ಲಿಡ್ ಮೇಲೆ ಕುಂದ್ರತ್ಲೆ ಒಳಗಡೆ ಹೇರ್ ಲೈಕ್ಸ್ ಇವು ಇರ್ತಾವು, ಗ್ರೋತ್. ಅದರ ಏನಾಗುತ್ತೆ? ಅದು ಸಡನ್ ಆಗಿ ಕ್ಲೋಸ್, ಸ್ಟಿಕ್ಕಿ ಸಬ್ಸ್ಟೆನ್ಸ್ ಇರುತ್ತೆ ಈ ಲಿಡ್ ಮೇಲೆ. ಅದು ಅಂಟ್ಕೊಂಡ್ಬಿಡುತ್ತೆ ಆ ಇನ್ಸೆಕ್ಟ್. ಆಮೇಲೆ ಅದ್ರ ಲಿಡ್ ಅನ್ನ ಕ್ಲೋಸ್ ಮಾಡ್ಕೊಂಡ್ಬಿಡುತ್ತೆ. ಕ್ಲೋಸ್ ಮಾಡಿದ ಅದು ತನ್ನ ತಾನೇ ಅದು ತಿಂತದ. ಅದಕ್ಕೆ ಇನ್ಸೆಕ್ಟಿವರಸ್ ಪ್ಲಾಂಟ್ಸ್ ಅಂತಾರೆ. ದ ಪ್ಲಾಂಟ್ ಈಟಿಂಗ್ ಸಾರಿ ಇನ್ಸೆಕ್ಟ್ಸ್ ಈಟಿಂಗ್ ಪ್ಲಾಂಟ್ಸ್ ಆರ್ ಕಾಲ್ಡ್ insect eating plants are called insectivorous plant anta. Did you understand? This is the end of this chapter. Thank you everyone.